ಆರಂ ಸುದ್ದಿ ಕನ್ನಡ ಸುಸ್ವಾಗತ. ನೀವು ಆರಂ ಸುದ್ದಿ ಕನ್ನಡ ವೀಕ್ಷಿಸುತ್ತಿದ್ದೀರಿ. ಧಾರವಾಡ ಜಿಲ್ಲೆಯಲ್ಲಿ ಕಳೆದ ಕೆಲವು ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಧಾರವಾಡ ಜಿಲ್ಲೆಯಾದ್ಯಂತ ರೈತರು ಬೆಳೆದ ಬೇವು, ಉದ್ದು, ಸೋಯಾಬೀನ್, ನೆಲಗಡಲೆ ಮತ್ತು ಇತರ ಬೆಳೆಗಳು ಹಾನಿಗೊಳಗಾಗಿವೆ. ಇದು ರೈತರ ಆದಾಯವನ್ನು ಕಡಿಮೆ ಮಾಡುತ್ತಿದೆ. ಆದ್ದರಿಂದ ರಾಜ್ಯ ಸರ್ಕಾರದಿಂದ ಎಕರೆಗೆ 50,000 ರು ಪರಿಹಾರವನ್ನು ಕೋರುತ್ತಾ ಮಾಜಿ ಶಾಸಕಿ ಅಮೃತ ದೇಸಾಯಿ ನೇತೃತ್ವದ ಬಿಜೆಪಿ ನಿಯೋಗವು ರೈತರ ಜಮೀನುಗಳಿಗೆ ಭೇಟಿ ನೀಡಿ ಬೆಳೆಗಳ ಸಮೀಕ್ಷೆ ನಡೆಸಿತು. ಮಾಜಿ ಶಾಸಕಿ ಸೀಮಾ ಮಸೂತಿ ಮತ್ತು ಬಿಜೆಪಿ ನಾಯಕ ಗಂಗಾಧರ ಪಾಟೀಲ್ ಕುಲಕರ್ಣಿ ಕೂಡ ನಿಯೋಗದ ಭಾಗವಾಗಿದ್ದರು. ಅವರು ರೈತರ ಜಮೀನುಗಳಿಗೆ ಭೇಟಿ ನೀಡಿ ಬೆಳೆಗಳ ಸಂಗ್ರಹ ನಡೆಸಿದರು. ಧಾರವಾಡ ತಾಲೂಕಿನ ಶಿವಳ್ಳಿ ಗ್ರಾಮದ ರೈತರ ಜಮೀನುಗಳಿಗೆ ಭೇಟಿ ನೀಡಿದ ಬಿಜೆಪಿ ನಿಯೋಗವು ಅಲ್ಲಿನ ರೈತರು ಬೆಳೆದ ಬೇವಿನ ಬೆಳೆಗಳನ್ನು ಪರಿಶೀಲಿಸಿತು. ಭಾರೀ ಮಳೆಯಿಂದಾಗಿ ಸಸ್ಯಗಳ ಮೇಲೆ ಬೇವಿನ ಬೀಜಗಳು ಮೊಳಕೆಯೊಡೆದಿವೆ. ಸೋಯಾಬೀನ್ ಬೆಳೆಯಲ್ಲಿ ಯಾವುದೇ ಧಾನ್ಯಗಳಿಲ್ಲ ಎಂದು ಗಮನಿಸಲಾಯಿತು. ಕಳೆದ 5-6 ದಿನದಿಂದ ಸುರಿಯುತ್ತಿರುವ ಒಂದು ಭಾರೀ ಮಳೆಯಿಂದ ಇವತ್ತು ನಮ್ಮ ಭಾಗದ ಧಾರವಾಡದ ಗ್ರಾಮೀಣ ಭಾಗದ ಒಂದು ರೈತರಿಗೆ ದೊಡ್ಡ ಸಂಕಷ್ಟ ಎದುರಾಗಿದೆ. ಇವತ್ತು ಮೊದಲೇದು ಮುಂಗಾರು ಪೂರ್ವ ಮಳೆ ಈ ಭಾಗದಲ್ಲಿ ಅತಿಯಾಗಿ ಮೊದಲು ಬಿತ್ತನೆ ಮಾಡಿದಂಥ ಪೀಕು ಸಂಪೂರ್ಣ ನಾಶ ಆಗೋಯಿತು. ರೈತ ಮತ್ತು ಸಾಲ ಸೋಲ ಮಾಡಿ 2ನೇ ಬಾರಿಗೆ ಬಿತ್ತು ಒಂದು ಒಳ್ಳೆಯ ಬೆಳೆಯನ್ನು ತೆಗೆದಿದ್ರು. ಒಳ್ಳೆಯ ಬೆಳೆ ಅಂದರೆ ಯಾವ ರೀತಿ ಇತ್ತಂದ್ರೆ ಎಲ್ಲ ರೈತರ ಬಾಯಿ ನಾವು ಕೇಳ್ತಿದ್ದೇವೆ. ಯಾಕೆ ನಾನು ಒಬ್ಬ ರೈತ, ಪಾಟ್ಲಿ ಗುಲ್ಕಣ ರೈತರು, ಸಿಮಕ್ಕರು ಹೊಲ ಅದಾವ, ನಾವು ಕೇಳ್ತಿದ್ದೀವಿ, ನಾವು ನೋಡೇವಿ. ಇವತ್ತು ನಾವು ಸೋಯಾಬೀನ್ ಬಿತ್ತೇವೆ, ಹೆಸರು ಬಿತ್ತೇವೆ. ಬೆಳೆ ನೋಡಿದ್ರೆ ಈ ಸರಿ ಬಂಬರ್ ಪೀಕ್ ಬರ್ಬೋದು ಅನ್ನುವಂಥ ನಿರೀಕ್ಷೆ ಒಳಗೆ ನಾವು ಇದ್ದೀವಿ. ಯಾಕಂದ್ರೆ ಎಲ್ಲ ರೈತರ ಆಡ ಭಾಷೆದಾಗ ಹೇಳ್ತಾರೆ, ನಮ್ಮ ನಡಮಠ ಹೆಸರು ಅದಾವ್ರಿ, ಎದಿಮಠ ಸೋಯಾಬೀನ್ ಅದಾವ್ರು ಅಂತ ಖುಷಿಯಿಂದ ಹೇಳ್ತಿದ್ರು. ಇವತ್ತು ಆ ಖುಷಿಗೆ 4 ದಿನದ 5 ದಿನದ ಮಳೆ ಸಂಪೂರ್ಣ ನೀರಿರಿಸಿ ಹೋಗಿಬಿಟ್ಟೈತಿ. ಇವತ್ತು ನಾವು ಭಾರತೀಯ ಜನತಾ ಪಕ್ಷದಿಂದ ಒಂದು ರೈತ ಮೋರ್ಚಾ ಹಾಗೂ ನಮ್ಮ ನಾಯಕರನ್ನು ಕರ್ಕೊಂಡು ಒಂದು ನಿಯೋಗ ಮಾಡಿಕೊಂಡು ಇವತ್ತು ತಾಲೂಕಿನಾದ್ಯಂತ ಬೆಳೆ ಹಾನಿಯ ಒಂದು ಸಮೀಕ್ಷೆಯನ್ನು ಮಾಡ್ತಾ ಇದ್ದೇವೆ. ಯಾಕಂದರೆ ಈ ಕ್ಷೇತ್ರದಾಗ ಯಾರೂ ವಾರಸ ಇಲ್ಲ. ವಿರೋಧ ಪಕ್ಷದವ್ರಾಗ ನಾವು ಕುಂತ್ರೆ ಸರಿಯಲ್ಲ. ರೈತರ ಒಂದು ಸಂಕಷ್ಟಕ್ಕೆ ನಾವು ಪಾಲಾಗೋಣ, ಅವರ ಒಂದು ಸಂಕಷ್ಟಕ್ಕೆ ಹೋರಾಟವನ್ನು ತೆಗೆದುಕೊಳ್ಳೋಣ, ಅವ್ರ ಸಂಕಷ್ಟಕ್ಕೆ ಬೆಂಬಲವನ್ನು ಕೊಡೋಣ ಅನ್ನೋ ನಿಟ್ಟಿನಿಂದ ಇವತ್ತು ಬಂದ ಹೊಲವನ್ನು ನೋಡಿದಾಗ ಈ ಭಾಗದಲ್ಲಿ ಮುಖ್ಯವಾಗಿ ಈ ಹೆಬ್ಬಳ್ಳಿ, ಅಮೀನಬಾವಿ, ಹುಬ್ಬಳ್ಳಿ ಏನಿದೆಯಲ್ಲ, ಈ ಭಾಗದಲ್ಲಿ ಹೆಸರು ಬೆಳೆಯನ್ನು ಭಾಳ ಬಿತ್ತೇವೆ. ನಮಗಿದು ಕಮರ್ಷಿಯಲ್ ಕ್ರಾಪು, ಮುಂಗಾರಿನ ಕಮರ್ಷಿಯಲ್ ಕ್ರಾಪು. ಇದು 75 ದಿನಕ್ಕೆ ಬರುವಂಥ ಪೀಕು. ವರ್ಷ ಇಲ್ಲೇ 8ರಿಂದ 10 ಚೀಲ ಹೆಸರನ್ನು ಸಹಿತ ಒಕ್ಕಿದಂಥ ರೈತರು ಇವತ್ತು ನೋಡಿಬಿಟ್ರೆ ಕಣ್ಣ ನೀರು ಬರತ್ತವನು. ಯಾಕಂದ್ರೆ ಬಂದಂಥದ್ದು ತುತ್ತು ಕೈಗೆ ಬಂದಂಥ ತುತ್ತು ಬಾಯಿಗೆ ಬರಲಿಲ್ಲ. ಇವತ್ತು ಎಲ್ಲ ಕಾಳು ಸಹಿತ ಅತಿವೃಷ್ಟಿಗೆ ಹಾಳಾಗಿ ಎಲ್ಲ ನಾವು ಹತ್ತಿಗಾಳ ಅಂತೇವಲ್ಲ, ಹತ್ತಿಗಾಳ ಥರ ಆಗಿಬಿಟ್ಟಿದ್ದಾವೆ. ಹೆಸರನ್ನು ಸಹಿತ ಗುರುತಿರುವಲ್ದು. ನೀವು ಸಹಿತ ಅವನು ವಿಜುವಲ್ಸ್, ಫೋಟೋಸು ನೀವು ತೊಗೊಂಡಿದ್ದೀರಿ. ಇವತ್ತು ನಾವು ಸರ್ಕಾರಕ್ಕೆ ಒತ್ತಾಯ ಮಾಡೋದೇನೆಂದ್ರೆ ಇಮಿಡಿಯೇಟ್ ಪರಿಹಾರ ಘೋಷಣೆ ಮಾಡಬೇಕು. ಎಕರೆಗೆ 50,000 ರೂಪಾಯಿಯನ್ನು ಪರಿಹಾರವಾಗಿ ನಮ್ಮ ರೈತರಿಗೆ ಕೊಡಬೇಕನ್ನುವಂಥ ಆಗ್ರಹ ನಮ್ಮದಿದೆ. ಮತ್ತು 1 ವಾರ ಸಮಯವನ್ನು ನಾವು ನೋಡ್ತೇವೆ. ಬರೀ ಇದು ಸೋಯಾಬೀನು, ಹೆಸರು, ಉದ್ದು, ಸೋಯಾಬೀನದ ಪರಿಸ್ಥಿತಿ ಕೊಟಬಾಗಿ ಭಾಗದಾಗ ಒಂದಿಷ್ಟು ಕಡೆ ಹರಿಗಿ ಬಿಟ್ಟಿದ್ದಾರೆ. ಈಗಾಗಲೇ ರೂಟಾವೇಟ್ರ್ ಹಾಕಿದ್ದಾರೆ. ಇಂಥ ಒಂದು ನುಕ್ಸಾನ ಆದಾಗ ರೈತನ ಬಾಳೆ ಬಹಳ ಕಷ್ಟ ಆಕೈತಿ. ಸರ್ಕಾರ ನಮ್ಮ ಹೆಂಡ್ರಿಗೆ 2,000 ರೂಪಾಯಿ ಕೊಟ್ಟೇವಂತೆ ನಿಶ್ಚಿಂತಾಗಿ ಕುಂದಿರುವುದಲ್ಲ. ನಮ್ಮ ಒಂದು ಸಾಲ ಸೋಲ ಮಾಡಿ ಬ್ಯಾಂಕ್ನಲ್ಲಿ ಬೆಳೆಸಾಲ ಮಾಡಿ ಅಲ್ಲಿ ಬಡ್ಡಿ ವ್ಯವಹಾರ ಮಾಡಿ ಸಾಲ ತಂದು ಇವತ್ತು ಪೀಕನ ಮಾಡಿರ್ತಾನೆ. ರೈತನ ಕಷ್ಟ ರೈತರಿಗೇನೆ ಗುರುತು. ಈ ಸರ್ಕಾರ ಇದಕ್ಕೆ ಸೂಕ್ತವಾದ ಅಂದರೆ ಎಕರೆಗೆ 50,000 ರೂಪಾಯಿ ಪರಿಹಾರವನ್ನು ಕೊಡಲಿಲ್ಲ ಅಂದ್ರೆ ಮುಂದಿನ ವಾರದಿಂದ ನಾವು ಅಹೋರಾತ್ರಿ ಧರಣಿಯನ್ನು ನಾವು ವರದಿಯನ್ನು ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ನಾವು ಈ ಥರ ನೋಡಿದ್ದೇವೆ. ಈ ಥರ ನಮ್ಮಲ್ಲಿ ಇಷ್ಟೊಂದು 20ರಿಂದ 25,000 ಹೆಕ್ಟರ್ ಹೆಸರನ್ನು ಬೆಳೆದಿದ್ದೇವೆ. ಮತ್ತು ಯಾವ ಪೀಕ್ಗಳದ್ದು ಏನೇನೈತಿ ಅವನ್ನ ಯಾವ ನಾವು ವೀಕ್ಷಣೆ ಮಾಡಿದ್ದೇವೆ. ಇದು ಸಂಪೂರ್ಣ ವರದಿಯನ್ನು ಒಂದು ಲಿಖಿತ ಮುಖಾಂತರ ನಾವು ಜಿಲ್ಲಾಧಿಕಾರಿಗೆ ಸಲ್ಲಿಸ್ತೇವೆ. ಅಷ್ಟೇ ಅಲ್ಲದೆ ನಮ್ಮ ಪಕ್ಷದ ವಿರೋಧ ಪಕ್ಷದ ನಾಯಕರಿಗೂ ಕಳಿಸ್ತೀವಿ, ಮೇಲ್ ಮಾಡ್ತೀವಿ.
ಮತ್ತು ನಮ್ಗೆ ಸಂಬಂಧಪಟ್ಟಂಥ ನಮ್ಮ ಪಕ್ಷದ ನಾಯಕರಿಗೂ ಸಹಿತ ಮಾಹಿತಿಯನ್ನು ಕಳಿಸ್ತೇವೆ. ಆದ್ರೆ ಹೋರಾಟ ನಮ್ಮದು 1 ವಾರ ನೋಡ್ತೇವೆ. ಮನ್ಯಾಗ ಗಣಪತಿ ಇಟ್ಟು ಬಂದು ನಾವು ಬಂದು ಡಿ ಸಿ ಆಫೀಸ್ ಮುಂದೆ ಕುಂದ್ರಬೇಕು ಅನ್ನುವಂಥ ತೀರ್ಮಾನ ಮಾಡಿಬಿಟ್ಟೇವೆ.